ಓದಲಿಲ್ಲ, ಬರೀಲಿಲ್ಲ. ನಮ್ಮ ತಂದೆಯವರು ಆ ಕಾಲದಲ್ಲಿ ಸ್ವಲ್ಪ ನಮ್ಮದೆಲ್ಲ ಬಡತನದ ಸ್ಥಿತಿ, ಅಷ್ಟು ಅನುಕೂಲವಂಥ ಜನ ನಾವೇನಲ್ಲ. ಅನುಕೂಲ ಇದ್ದಿದ್ರೆ ನಮ್ಮ ಅಪ್ಪಾಜಿ ಚೆನ್ನಾಗಿ ಓದಿಸ್ತಾ ಇದ್ರು, ಹಾಗಂತಾನೆ ಹೇಳ್ತಾ ಇದ್ರು ಅವರು. ಆದರೆ ನಮ್ಮದು ವೃತ್ತಿ ಆ ಕಾಲದಿಂದಲೇ ನಮ್ಮ ತಂದೆ ಚಿಕ್ಕತನದಿಂದ ಕೂಡ ಈ ನಾಟಕ ರಂಗದಲ್ಲೇ ಬೆಳೆದು ಅಭ್ಯಾಸ ಆಗ್ಬಿಟ್ಟು ಹಳೆ ಗಂಡನ ಪಾದವೇ ಗತಿ ಅಂತ ಹೇಳ್ತಾರೆ ನೋಡಿ, ಹಾಗೆ ನಾನು ಅದರಲ್ಲೇ ಹೋಗ್ಬೇಕಾಗ್ಬಂತು. ಸಾವಿರದ 1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಒಂದು ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ನಮ್ಮ ಅಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ಸುಬ್ಬಯ್ಯನಾಯ್ಡು ಅವರು ಕೂಡ ಮುತ್ತರಾಜು ಏನೋ ಈ ಪಿಕ್ಚರ್ನಲ್ಲಿ ಒಂದು ಪಾರ್ಟ್ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಅಂತ ಹುಡುಕಾಡೋ ಅಷ್ಟರಲ್ಲಿ ಆ ಸೀನೇ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣ ಪಾರ್ಟ್ ನೀನು ಅಂತಂದ್ರು. ಒಳ್ಳೆ ಅವಳ ಒಂದು 6-7 ವರ್ಷ ಇರ್ಬೋದು ಅವಾಗ ಅಂದ್ಕೊಂಡು, ನನಗೊಂದು 10-15 ವರ್ಷ ಇರ್ಬೋದು. ನನಗಿಂತ ಹೆಚ್ಚಾಗಿ ನಮ್ಮ ಅಪ್ಪಾಜಿಗೆ, ಅವ್ರಿಗೆ ಅವ್ರ ವಂಶದ ಮೇಲೆ ಬಹಳ ಹೆಮ್ಮೆ. ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಯುವರಾಜನೂರಿನ ಗಂಡು ಕಾಣಮ್ಮೋ, ಶಿವ ಶಿವ ನನ್ನ ಕಣ್ಣು ಯಾಕೋ ನಿನ್ನ ಮ್ಯಾಲಮ್ಮೋ.